ಹಂಗೆ ತಿರುಪತಿ ಕೊಟ್ಟೋಗೋಣ. Yes, I am ready. She is always ready. Even I am always ready. Hello guys, very good morning. Welcome back to my YouTube channel Varsha Vlogs. So it's gonna be a travel video. So ಇದು ಬಂದು travel vlog ಆಗಿರುತ್ತೆ. ನಾವು ಹೋಗ್ತಾ ಇದ್ದೀವಿ ನಂಜನಗೂಡ್ಗೆ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 7:30 ಆಗಿದೆ. ಇನ್ನೇನು ಹೊರಡ್ಬೇಕು ಇವಾಗ. ಸೊ ಐ ಥಾಟ್ ಒಂದು ಕ್ವಿಕ್ ಆಗಿ ಇಂಟ್ರೋ ಕೊಡೋಣ ಅಂತ ಹೇಳಿ ಇನ್ನ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಬನ್ನಿ ಹೋಗೋಣ ನಂಜನಗೂಡ್ಗೆ, ದೇವ್ರ ದರ್ಶನ ಮಾಡ್ಕೊಂಡು. ಸೊ ನೀವು ವಿಡಿಯೋಲಿ ಎಲ್ಲ ನೋಡ್ತಾ ಹೋಗ್ತೀರಾ. ಎಂತ ಬಿಸಿಲು ಮಾರ್ಯಾರೆ, ಇನ್ನ ಈಗಲೇ ಬಿಸಿಲು ಇಷ್ಟಿದೆ ಅಂದ್ರೆ ಇನ್ನ ಅಲ್ಲಿಗೆ ರೀಚ್ ಆದಮೇಲೆ ಹೆವಿ ಇರುತ್ತೆ. ಐ ಆಮ್ ವೆರಿ ಡ್ಯಾಮ್ ಶೋರ್ ಅಬೌಟ್ ಇಟ್. ಸೊ ಬನ್ನಿ ಮತ್ತೆ ಲೆಟ್ಸ್ ಗೆಟ್ ಟುಡೇಸ್ ವಿಡಿಯೋ ಸ್ಟಾರ್ಟೆಡ್. ಇಂಟ್ರೋಲಿ ನಾನು ಹೇಳ್ದಂಗೆ ನಾವು ನಂಜನಗೂಡ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬರೀ ದೇವಸ್ಥಾನಕ್ಕೆ ಅಷ್ಟೇ ಹೋಗಿ ಬರೋ ಪ್ಲ್ಯಾನ್ ಇದ್ದಿದ್ದು. ಸೊ ಟ್ರಾನ್ಸ್ಪೋರ್ಟ್ಗೆ ಬರೋದಾದರೆ ನೀವು ಡೈರೆಕ್ಟ್ ಬಸ್ ತೊಗೊಳ್ಬೋದು ನಂಜನಗೂಡ್ಗೆ. ಇಲ್ಲ ಅಂತ ಅಂದರೆ ನೀವು ಟ್ರೈನ್ ತೊಗೊಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ 2 ಟ್ರೈನ್ ಏನೋ ಇದೆ. ಸೊ ಅದರಲ್ಲಿ ಮಾರ್ನಿಂಗ್ ಬಂದು ತಿರುಪತಿ ಎಕ್ಸ್ಪ್ರೆಸ್ ಹೋಗೋವಂಥ ಡೈರೆಕ್ಟ್ ಟ್ರೈನ್ ಅದು ನಂಜನಗೂಡ್ಗೆ ಸ್ಟಾಪ್ ಇರೋದು. ಇಲ್ಲ ಅಂತಂದರೆ ಮೈಸೂರಿಗೆ ಹೋಗಿ ಅಲ್ಲಿಂದ ನೀವು ಕನೆಕ್ಟಿಂಗ್ ಟ್ರೈನ್ ತೊಗೊಳ್ಬೋದು, ಇಲ್ಲ ಟ್ಯಾಕ್ಸಿ ಆರ್ ಬಸ್ ವಿಚ್ ಎವರ್ ನಿಮ್ಮ ಆಪ್ಷನ್ಸ್ ಅದು. ಸೊ ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಆ್ಯಕ್ಚುಲಿ ದರ್ ಇಸ್ ಲಾಟ್ಸ್ ಆಫ್ ಟ್ರೈನ್. ಜಸ್ಟ್ ಒಂದು 15 ಮಿನಿಟ್ಸ್ಗೆಲ್ಲನೂ ಟ್ರೈನ್ ಇದೆ. ಸೊ ದ್ಯಾಟ್ ಈಸ್ ಅ ಪ್ಲಸ್ ಆ್ಯಕ್ಚುಲಿ. ದೀಕ್ಷನ್ಗೆ ಆನ್ಲೈನ್ ಕ್ಲಾಸಸ್ ಇತ್ತು. ಸೊ ಅವಳು ಅಟೆಂಡ್ ಮಾಡ್ತಿದ್ಲು. ಇನ್ನೇನು ಅಟೆಂಡೆನ್ಸ್ ಟೈಮ್ ಇತ್ತು, ಅದಕ್ಕೆ ಶಿ ವಾಸ್ ವೆರಿ ಅವೇರ್. ಫೋನೇ ಕೈಯಲ್ಲೇ ಇಟ್ಕೊಂಡು ಕೇಳ್ತಾ ಇದ್ಲು ಹೆಸರು ಕರೆದ್ರೆ ಅಂತ. ಆನ್ಲೈನ್ ಕ್ಲಾಸಲ್ಲಿ ಹಾಗೆ ಅಲ್ವಾ, ಲೆಸನ್ ಕೇಳ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟೆಂಡೆನ್ಸ್ ಬಂದಾಗಂತೂ ಅಟೆಂಡೆನ್ಸ್ಗೋಸ್ಕರ ಕಾಯ್ತಾ ಇದ್ದಾಳೆ ಅಷ್ಟೇ ಫೋನ್ ಇಟ್ಕೊಂಡು. ಗೈಸ್ ಈಗಲಷ್ಟೇ ಅಂತ. ಸೊ ಈಗಷ್ಟೇ ದೇವಸ್ಥಾನ ರೀಚ್ ಆದ್ವಿ. ಟೈಮ್ ಇಸ್ 12:45. ಇನ್ನೇನು ದೇವಸ್ಥಾನ ಕ್ಲೋಸ್ ಆಗುತ್ತೆ 1 ಗಂಟೆಗೆಲ್ಲ ಹೇಳ್ತಾ ಇದ್ದಾರೆ. ಸೊ ಬೇಗ ಹೊರಡ್ತಾ ಇದ್ದೀವಿ. 1 ಗಂಟೆ ಕ್ಲೋಸ್ ಆದರೆ ಮತ್ತೆ ಇನ್ನು 4 ಗಂಟೆಗೆ ಸಂಜೆ ಓಪನ್ ಆಗೋದು. ಸೊ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ನಾನು ನಿಮಗೆ ಸಿಗ್ತೇನೆ. ಬಾಯ್ ಬಾಯ್. ಇನ್ನು ಬಿಸಿಲು ಬಗ್ಗೆ ಮಾತಾಡೋಂಗೆ ಇಲ್ಲ ಅಲ್ವಾ, ಸಖತ್ ಬಿಸಿಲಿರುತ್ತೆ. ಸೊ ಆಬ್ವಿಯಸ್ಲಿ ಇನ್ನು ಮಧ್ಯಾಹ್ನದ ಬಿಸಿಲಂತೂ ಇನ್ನೂ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಸೊ ಹಾಗಾಗಿ ಈ ಥರ ಮಧ್ಯಾಹ್ನ ಹೋಗೋದಕ್ಕಿಂತ ಸಂಜೆ ಒಂದು 4-5 ಗಂಟೆ ಹೋದರೆ ಇಟ್ ವಿಲ್ ಬಿ ವೆರಿ ಪೀಸ್ಫುಲ್. ಅಂದರೆ ದೇವಸ್ಥಾನದ ಸುತ್ತಲೂ ನಾವು ಆರಾಮಾಗಿ ಓಡಾಡ್ಬೋದು, ಆ ತಣ್ಣ ಗಾಳಿ ಚೆನ್ನಾಗಿರುತ್ತೆ. ಬಟ್ ನಮಗಿನ್ನ ರಿಟರ್ನ್ ಲೇಟ್ ಆಗೋಗುತ್ತೆ. ಸೊ ಹಾಗಾಗಿ ಇನ್ನು ಹೊರಡೋದಕ್ಕೆ ಲೇಟ್ ಆಗುತ್ತಲ್ವಾ. ಆ್ಯಂಡ್ ಇನ್ನು ದೇವಸ್ಥಾನ ಸಂಜೆ ಓಪನ್ ಆಗೋದೇ ಇನ್ನು 4 ಗಂಟೆ ಮೇಲೆ. ರಶ್ ಏನಂತ ಇರಲಿಲ್ಲ. ಯೂಶಲ್ ಆಗಿ ಮಂಡೇ ಸ್ವಲ್ಪ ಜಾಸ್ತಿ ರಶ್ ಇರುತ್ತಂತೆ. ಅದು ಬಿಟ್ಟರೆ ಸಂಡೇ, ಎಸ್ಪೆಷಲಿ ವೀಕೆಂಡಲ್ಲೂ ಸಂಡೇ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ ಅಂತ ಹೇಳಿದ್ರು. ಇವಾಗ ಹೇಗಾಗೋಗಿದೆ ಅಂದರೆ ವೀಕೆಂಡ್ ಅಂದರೆ ಇಟ್ಸ್ ಲೈಕ್ ಕ್ರೌಡೆಡ್, ಮ್ಯಾಂಡೇಟ್ರಿ ಥರ ಆಗೋಗಿದೆ ಎಲ್ಲ ಕಡೆನೂ ಅಷ್ಟೇ. ವೀಕೆಂಡ್ಸ್ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಎಸ್ಪೆಷಲಿ ಇನ್ ದಿಸ್ ಸಮ್ಮರ್ ಅಲ್ಲ. ಸೊ ಇಲ್ಲಿನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು. ನಮ್ಮ ಸೌತ್ ಇಂಡಿಯನ್ ಟೆಂಪಲ್ಸ್ ಅಂದ್ರೇ ಹಾಗೆ ಅಲ್ವಾ, ಆರ್ಕಿಟೆಕ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಆ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರೆ. ರಿಯಲಿ ಎಷ್ಟು ತಣ್ಣಗಿರುತ್ತೆ ಈ ಸಮ್ಮರ್ಸಲ್ಲೂ, ಎಷ್ಟು ತಣ್ಣಗೆ ಚೆನ್ನಾಗಿರುತ್ತೆ. ಸೊ ಇಲ್ಲಿನ ದರ್ಶನ ಮಾಡಿಕೊಂಡು ಇನ್ನು ನೀವು ನೋಡ್ಬೋದು. ಇಲ್ಲಿ ನಾನು ಹೇಳಿದ್ನಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ, ಆಲ್ಮೋಸ್ಟ್ 1:30 ಏನೋ ಆಗಿತ್ತು. ಸೊ ಅಷ್ಟರಲ್ಲಿ ನಾ ಕಂಪ್ಲೀಟಾಗಿ ಕ್ಲೋಸ್ ಆಗೋಗಿತ್ತು. ಸೊ ಇಲ್ಲಿ ಮೇನ್ ಡೋರ್ ಕೂಡ ಕ್ಲೋಸ್ ಮಾಡ್ತಿದ್ರು. ಇಲ್ಲಿ ಕಾಲಿಡೋಕ್ಕಾಗ್ತಿಲ್ಲ, ಓಡ್ತಾ ಇದ್ದೀನಿ ನಾನಂತೂ. ಆ್ಯಂಡ್ ಇನ್ನೊಂದು ದೇವಸ್ಥಾನ ನನಗೆ ನೆನಪಾಯಿತು, ತಲಕಾಡು. ಅಲ್ಲೂ ಕೂಡ ಫುಲ್ಲು ಮರಳು, ಸಖತ್ ಬಿಸಿಲಿರುತ್ತಲ್ಲ. ನನಗೆ ನೆನಪಿರೋ ಹಾಗೆ ಅವಾಗ ಇನ್ನೂ ನಾನು ಚಿಕ್ಕವಳು, ಅವಾಗ ಹೋಗಿದ್ವಿ ನಾವು ಟ್ರಿಪ್ಗೆ ತಲಕಾಡು. ಹಾಗೆ ಇನ್ನೂ ಒಂದಷ್ಟು ಪ್ಲೇಸಸ್. ಸೊ ಹೆವಿ ಬಿಸಿಲಿತ್ತು ಅವಾಗಲೂ ಕೂಡ, ಅದೇ ನೆನಪಾಯಿತು. ಸೊ ಇಲ್ಲಿ ದೀಕ್ಷಾನು ಶಿಕೆನಾ ಫುಲ್ ಬೆವರ್ತಿದ್ದೀನಿ. ಸೊ ಗೈಸ್, ವಿಡಿಯೋ ನೋಡ್ತಿರೋರಲ್ಲಿ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಖತ್ ಬಿಸಿಲಿದೆ ಗೈಸ್, ಇಲ್ಲಿ ಬರೀಗಾಲಲ್ಲಿ ಇರೋಕ್ಕಾಗಲ್ಲ. ನಾನು ಜಸ್ಟ್ 2 ಮಿನಿಟ್ಸ್ ಅಷ್ಟೇ ನಾನು ಅಲ್ಲಿ ಚಪ್ಪಲಿ ಬಿಟ್ಟು ಈ ಕಡೆ ಬಂದೆ. ಆಗಲೇ ಇಲ್ಲ, ನೀವು ಇಲ್ಲಿ ನೋಡ್ಬೋದು ಕ್ಲಿಪ್ಪಿಂಗ್ಸಲ್ಲಿ. ನಾವು ಓಡೋಗಿ ನಾನು ಫಸ್ಟು ಹಾಕ್ಕೊಂಡೆ ಹಾಗೆ ಇನ್ನು ದೇವಸ್ಥಾನದ ಆಪೋಸಿಟಲ್ಲೇ ನೀವಿಲ್ಲಿ ನೋಡ್ಬೋದು ನೋಡಿ, ಆಪೋಸಿಟಲ್ಲೇ ನಿಮಗೆ ಅನ್ನಪ್ರಸಾದ ಇರುತ್ತೆ.
ಈ ಸಾರಿ ಬಿಸಿಲು ಸ್ವಲ್ಪ ಜಾಸ್ತಿನೇ ಇದೆಯಲ್ಲ, ಎಷ್ಟು ಹೈಡ್ರೇಟ್ ಆಗಿದ್ರು ಸಾಕಾಗ್ತಾನೆ ಇಲ್ಲ. ಎಷ್ಟೇ ಕೋಲ್ಡ್ ವಾಟರ್ ಮೆಲನ್, ಸೌತೆಕಾಯಿ ಏನ್ ತಿಂದ್ರು ಅಷ್ಟೇ ಮತ್ತೆ ಮತ್ತೆ ದಾಹ ಆಗುತ್ತೆ, ನೀರು ಕುಡಿಬೇಕು ಅನ್ಸುತ್ತೆ. ಅಂಡ್ ಐ ಗೆಸ್ ಈ ಟ್ಯೂಸ್ಡೇ ಇಂದ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋಪ್ಫುಲಿ ಬರಲೇಬೇಕು, ಮಳೆ ಬಂದ್ರೆ ಚೆನ್ನಾಗಿರುತ್ತೆ. ನಾನು ಹಿಡಿಯೋ ಫೋಟೋ ಎಲ್ಲ ಚೆನ್ನಾಗಿರುತ್ತೆ. ಕ್ಲೋಸ್ 1 ಗಂಟೆಗೆ ಕ್ಲೋಸ್. ಏನಂದ್ರೆ ಸ್ವಲ್ಪ ಜನರಿದ್ರು, ಅದಕ್ಕೆ 1:30 ಆಯ್ತು. ಬಟ್ 1 ಯೂಶಲಿ ಕ್ಲೋಸ್ ಇನ್ನ ಅರ್ಜೆಂಟ್ ಮಾಡ್ತಿರ್ತಾರೆ. ದೇವ್ರ ಹತ್ರನ ಹೋಗಿ, ಅಂದ್ರೆ ದೇವ್ರ ಹತ್ರನೇ ಕೂತ್ಕೊಂಡು ಹೊರಗಡೆ ಹೋಗಿ ಕುಂತಿದ್ವಿ. 5 ನಿಮಿಷ ಕುಂತಿದ್ದು ದೇವ್ರನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ದೇವ್ರು ನಮಗೆ ನಂಜುಂಡೇಶ್ವರ ನಿನ್ನಲ್ಲಿ ನೀವು ನೋಡೋರಿಗೆಲ್ಲ ದೇವ್ರ ಹರಿಸ್ಲಿ ಅಷ್ಟೇ ಅಲ್ವಾ, ಅದೇ ಇಂಪಾರ್ಟೆಂಟ್. ಎಲ್ಲರೂ ಚೆನ್ನಾಗಿರ್ಬೇಕು. ಸೊ ಅಷ್ಟೇ, ದೇವಸ್ಥಾನ ಕ್ಲೋಸ್ ಆಗೋಯ್ತು. ಇವಾಗ ಬಂದಿಲ್ಲಿ ಈ ಕಡೆ ದೇವಸ್ಥಾನದ ಹತ್ರನ ಕೂತಿದ್ವಿ. ಚೆನ್ನಾಗಿ ತಣ್ಣಗೆ ಚೆನ್ನಾಗಿದೆ. ಸ್ವಲ್ಪ ರಾಗಿ ಊಟಕ್ಕೆ ಹೋಗ್ತಾ ಇದೀವಿ. ಬ್ಯಾಕ್ ಟು ಬೆಂಗಳೂರು. ನಮ್ಮ ಬೆಂಗಳೂರಿಗೆ ವಾಪಸ್ ಆಗ್ತೀವಿ. ಎಷ್ಟು ಬೇಗ ಅಲ್ವಾ, ಇನ್ನ ಇವಾಗ್ಲೇ ಬಂದಾಗ ಅನಿಸ್ತಿದೆ. ಎಷ್ಟು ಬೇಗ ಅನಿಸ್ತಿದೆ కదా. ఇంకా ఇప్పుడే వచ్చినట్లుండేది, ఇంకా ఇప్పుడే వస్తుంది ఇవాగలే అనిస్తిದೆ. ಇವಾಗ ಆಕ್ಚುಲಿ ಮೈಸೂರಿಗೂ ಹೋಗ್ಬೇಕಂತ ಅನ್ಕೊಂಡ್ವಿ, ಬಟ್ ಮೈಸೂರು ಟ್ರಿಪ್ ಕ್ಯಾನ್ಸಲ್ ಆಯ್ತು. ಟ್ರಿಪ್ ಏನಿಲ್ಲ, ಜಸ್ಟ್ 1.5 ಮಂತ್ ಮುಂಚೆನೆ ಮೈಸೂರಿಗೆ ಬಂದಿದ್ದು. ಚಾಮುಂಡಿ ಬೆಟ್ಟ, ನಿಮಿಷಾಂಬ ದೇವಸ್ಥಾನ, KRS ಬ್ಯಾಕ್ ಹೋಗಿ ಬಂದಿದ್ದು. ಸೊ ಜಾಸ್ತಿ ಟೈಮ್ ಹಾಗಾಗಿ ಮೈಸೂರಿಗೆಲ್ಲ ಏನು ಹೋಗಲ್ಲ. ಇವಾಗ ಮಾಡ್ಕೊಂಡು ಇನ್ನ ಹೋಗೋಣ. ಸೊ ನೆಕ್ಸ್ಟ್ ಟೈಮ್ ಬರೋಣ, ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ. ಹಾಗೆ ಹನುಮಂತು ಪಲಾವ್. ಇವಾಗೆಲ್ಲ ಮಾತಾಡೋದು ಬೇಡ, ತಪ್ಪು. ಸೊ ನೆಕ್ಸ್ಟ್ ಟೈಮ್ ಆಕ್ಚುಲಿ ನದಿ ಹತ್ರ ಹೋಗೋಣ ಅಂತ ಅನ್ಕೊಂಡ್ವಿ, ಕಪಿಲಾ ನದಿ ಹತ್ರ. ಬಟ್ ಟೈಮ್ ಆಗೋಗಿತ್ತಲ್ಲ ದೇವಸ್ಥಾನಕ್ಕೆ, ನಮಗೆ ದರ್ಶನಕ್ಕೆ ಇನ್ನ ಕ್ಲೋಸ್ ಆಗೋಗುತ್ತೆ ಅಂತ ನಾವಿನ್ನ ಡೈರೆಕ್ಟ್ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಆಡ ನದಿ ಅದೇ ಅಲ್ಲಿ ಹೋಗಿ ನಾವು ಮತ್ತೆ ವಾಪಸ್ ಇಲ್ಲಿ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತಂತ ಹೇಳಿ ನಾವು ಸೀದಾ ಡೈರೆಕ್ಟಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ವಿ ಅಲ್ವಾ. ಇಲ್ಲಾಂದ್ರೆ ಅಲ್ಲಿ ಸ್ಟ್ರೈಟ್ ಹೋದ್ರೆ ಅಲ್ಲಿ ಸ್ಟ್ರೈಟ್ ನದಿ ದಾರಿ ಅಂತ. ಸೊ ಅಲ್ಲಿ ಫುಲ್ ಸ್ಟ್ರೈಟ್ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಸ್ಟ್ರೈಟ್ ಹೋಗಿ ಮೆಟ್ಲಿಳ್ದು ಹೋದ್ರೆ ಅದೇ. ನೆಕ್ಸ್ಟ್ ಟೈಮ್ ಹೋಗೋಣ. 3:45 ಆಗುತ್ತೆ. ಇನ್ನು 4:15ಗೆಲ್ಲ ಟ್ರೈನ್ ಇದೆ ಇಲ್ಲಿಂದ. ಆಕ್ಚುಲಿ ಅದು ಬಂದು ತಿರುಪತಿ ಟ್ರೈನ್. ದೀಕ್ಷಾಂಗೆ ತಿರುಪತಿಗೆ ಹೊಟ್ಟೋಗೋಣ. ಎಸ್, ಐ ಆಮ್ ರೆಡಿ. ಶಿ ಈಸ್ ಆಲ್ವೇಸ್ ರೆಡಿ. ಈವನ್ ಐ ಆಮ್ ಆಲ್ವೇಸ್ ರೆಡಿ ತಿರುಪತಿಗೆ ಹೋಗೋದಕ್ಕೆ. ತಿರುಪತಿ ಟ್ರೈನೇ ಇವಾಗ ಬೆಂಗಳೂರಿಗೆ ಹೊರಡೋದು. ನಾನು ಹೇಳ್ತಿದ್ದೆ ನೋಡಿ, ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಹೇಳ್ತಾ ಇದ್ದಾಳೆ, ಹೌದಲ್ವಾ ತಿರುಪತಿಗೆ ಹೊಟ್ಟೋಗ್ಬೋದು, ಅಲ್ಲಿಂದ ಹಾಗೆ ಹೋದ್ರೆ SST ಟೋಕನ್ ಕೊಡ್ತಾರೆ, ತಗೊಂಡು ನಾಳೆ ಇದಕ್ಕೆ ದರ್ಶನ ಕೊಟ್ಟೋಗ್ಬೋದು ಅಂತ. ಹೌದು, ತಿರುಪತಿ ಟ್ರೈನ್ ಆ್ಯಕ್ಚುಲಿ ಚಾಮರಾಜನಗರಿಂದ ಸ್ಟಾರ್ಟ್ ಆಗೋದು. ಅಪ್ಪ ದೇವರೇ, ಇಲ್ಲಿ ಇದೊಂದೇ ಹೋಟೆಲ್ ಇರೋದು ಅನ್ಸುತ್ತೆ ಐ ಗೆಸ್. ಸೊ ಯಾ ಗೈಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇದಾಗಿತ್ತು ಒಂದು ಚಿಕ್ಕ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತೀನಿ. ಮುಂದಕ್ಕೆ ಇನ್ನು ಯಾವ ಥರ ವೀಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಡೆಫಿನೆಟ್ಲಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.